ನೋಡ್ಬೋದು ಇದು ನಾನು ಈ ವಾರದ ಟ್ರೇಡ್ ಫಸ್ಟ್ ಇರ್ತೀನಿ ಟ್ರೇಡ್ ವಿನ್ ಆಗಿದ್ದೀನಿ. ಬಟ್ ಏನ್ ಸೆಟಪ್ ತಗೊಂಡಿದ್ದೀನಿ ಅಂತ ಗೊತ್ತಿಲ್ಲ. 5 ಮಿನಿಟ್ಗೆ ಹೋಗ್ತೀನಿ. ಅಲ್ಲಿ ಯಾವ್ದಾದ್ರು ಝೋನ್ ಇತ್ತು ಅಂತಾನೆ ಅನ್ಕೊಳ್ಳೋಣ. ಝೋನ್ ಇತ್ತು ಅಂತಾನೆ ಅನ್ಕೊಂಡ್ರು ಕೂಡ ಇಲ್ಲಿ ಝೋನ್ ಇತ್ತು ಅಂತಾನೆ ಅನ್ಕೊಳ್ಳೋಣ. ಬಟ್ ಇಲ್ಲಿ ನೋಡ್ಬೋದು ಟ್ರೆಂಡ್ ಡೌನ್ ಅಲ್ಲಿ ಇದೆ. ಟ್ರೆಂಡ್ ಡೌನ್ ಅಲ್ಲಿ ಇದೆ. ಓಕೆ, ಟ್ರೆಂಡ್ ಡೌನ್ ಅಲ್ಲಿ ಇದೆ. ಮತ್ತೆ ನಮ್ಗೆ ಈಗ ಸಪ್ಲೈ ಝೋನ್ ಹತ್ರ ನಮಗೆ ಕ್ಯಾಂಡಲ್ ರೀಡ್ ಮಾಡಿದ್ವಿ, ಕ್ಯಾಂಡಲ್ ಸಿಕ್ಕಿದೆ ಚೆನ್ನಾಗಿ. ಮತ್ತೆ ನಮ್ಗೆ ಏನ್ ಮಾಡ್ಬೇಕು, ರೀಸೆಂಟ್ ಟ್ರೆಂಡ್ ಡೌನ್ ಅಲ್ಲಿ ಇರೋದ್ರಿಂದ ನಮ್ಗೆ ಮಾರ್ಕೆಟ್ ಸ್ಟ್ರಕ್ಚರ್ ನ ರೀಡ್ ಮಾಡಬೇಕು. ಮಾರ್ಕೆಟ್ ಸ್ಟ್ರಕ್ಚರ್ ರೀಡ್ ಮಾಡ್ಬೇಕು ಅಂದ್ರೆ ಈ ರೆಸಿಸ್ಟೆನ್ಸ್ ನ ಬ್ರೇಕ್ಔಟ್ ಕೊಡ್ಬೇಕು. ಬ್ರೇಕ್ಔಟ್ ಕೊಟ್ಟಿದೆ, ಮತ್ತೆ ರಿಟ್ರೇಸ್ಮೆಂಟ್ ಬೇಕು. ರಿಟ್ರೇಸ್ಮೆಂಟ್ ಬೇಕು, ಒಂದು ಕ್ಯಾಂಡಲ್ ಕೊಟ್ಟಿದೆ. ಓಕೆನಾ, ಈ ಕ್ಯಾಂಡಲ್ ಅಲ್ಲಿ ನಮ್ ಎಂಟ್ರಿ ಆಗುತ್ತೆ. ಈ ಕ್ಯಾಂಡಲ್ ಅಲ್ಲಿ ನಮ್ ಎಂಟ್ರಿ. ಎಸ್ ಎಲ್ ಬಂದ್ಬಿಟ್ಟು ಪ್ರೀವಿಯಸ್ ಲೋ, ಟಿ ಪಿ ಬಂದ್ಬಿಟ್ಟು 1:1 ಫಸ್ಟ್ ನೋಡ್ಬೋದು. 1:1 ಪ್ಲಸ್ ಇದೆ. 1:1 ಹೋದಾಗ ಎಸ್ ಎಲ್ ನ ಬ್ರೇಕ್ ಬಿಡ್ತೀವಿ, ಮತ್ತೆ ರನ್ನಿಂಗ್ ಬಿಡ್ತೀವಿ. ನೋಡ್ಬೋದು ಎಸ್ ಎಲ್ ಬ್ರೇಕ್ ಇವನ್ ಇಟ್ ಆಯ್ತು, ಸೆಕ್ಯೂರ್ ಮಾಡಿದೆ, ಪ್ರಾಫಿಟ್. ಓಕೆ, ಓವರ್ ಟು ನೆಕ್ಸ್ಟ್ ಟ್ರೇಡ್. ನೆಕ್ಸ್ಟ್ ಟ್ರೇಡ್ ಬಂದು ಇದು ಟಿ ಪಿ ಇಟ್ ಆಯ್ತು. ಸಪ್ಲೈ ಝೋನ್ ಕೂಡ ಇದೆ. ಫಿಫ್ತ್ ಕೂಡ ಬರುತ್ತೆ. 5 ಮಿನಿಟ್ ಹೋಗೋಣ ಮೊದಲು. .04 2 ಓವರ್ ಸಪ್ಲೈ ಝೋನ್, ಫಿಫ್ತ್ ಎಲ್ಲ ಮ್ಯಾಚ್ ಆಗ್ತೈತೆ. ಝೋನ್ ಕೂಡ ಐತೆ. ಓಕೆ, ನಮ್ಗೆ ಈಗ ಏನ್ ಟ್ರೇಡ್ ತಗೊಂಡಿನಿ ಇದೆಲ್ಲ ಎಕ್ಸ್ಪ್ಲೇನ್ ಮಾಡಿದೀನಿ ಅಂತ. ಓಕೆನಾ, ರೀಸೆಂಟ್ ಸಪೋರ್ಟ್ ಸರಿ ಕ್ರಿಯೇಟ್ ಮಾಡಿದೆ. ನೀವು ಇನ್ನ ಅಪ್ಗ್ರೇಡ್ ಬರ್ತಾ ಇದೆ. ಓಕೆ, ನೀವು ಇನ್ನ ಕ್ರಿಯೇಟ್ ಮಾಡಿದೆ. ನಮಗೆ ಡೌನ್ ಸೈಡ್ ಮಾರ್ಕೆಟ್ ಸ್ಟ್ರಕ್ಚರ್ ಬೇಕು. ನೀವು ಲೋನ್ ಕ್ರಿಯೇಟ್ ಮಾಡಿದೆ, ಹೈಯರ್ ಲೋ. ಮತ್ತೆ ಹೈಯರ್ ಲೋನ ಬ್ರೇಕ್ ಮಾಡಬೇಕು. ಹೈಯರ್ ಲೋನ ಮತ್ತೆ ಐ ಕ್ರಿಯೇಟ್ ಮಾಡಿದೆ. ಮತ್ತೆ ನಮ್ಗೆ ಈ ಲೋನ್ ಬ್ರೇಕ್ ಮಾಡಬೇಕು. ಬ್ರೇಕ್ಔಟ್ ಕೊಟ್ಟಿದೆ, ಮತ್ತೆ ಒಂದು ರಿಟ್ರೇಸ್ಮೆಂಟ್ ನೋಡ್ಬೋದು. ಬ್ರೇಕ್ಔಟ್ ಕೊಟ್ಟಿದೆ. ಇಲ್ಲಿ ಬ್ರೇಕ್ಔಟ್ ಕೊಟ್ಟಾದ್ಮೇಲೆ ಒಂದು ರಿಟ್ರೇಸ್ಮೆಂಟ್ ಬೇಕು. ಸಪೋರ್ಟ್ ಕ್ರಿಯೇಟ್ ಆಯ್ತು, ರಿಟ್ರೇಸ್ಮೆಂಟ್ ಅನ್ನು ಮತ್ತೆ ಒಂದು ಅಟ್ರಾಕ್ಟಿವ್ ಕ್ಯಾಂಡಲ್ ಬೇಕು. ಕ್ಯಾಂಡಲ್ ಬಂದಿದೆ ಇಲ್ಲಿ, ಮತ್ತೆ ಇಲ್ಲಿ ನನ್ನ ಎಂಟ್ರಿ ಆಗುತ್ತೆ. ಇಲ್ಲಿ ನನ್ನ ಎಂಟ್ರಿ. ಎಸ್ ಎಲ್ ಬಂದು ಶೇಂಗಾಯಿ,
ಟಿ ಪಿ ಎಸ್ ಎಲ್ ಎಷ್ಟಿದೆ 369. ಟಿ ಪಿ 1:1 ಆಯಿತು. ಎಸ್ ಎಲ್ ಬಂದು ಬ್ರೇಕ್ ಇವನ್, ದೆನ್ ಬೋನ್ ನೋಡಿದೆ. ಓಕೆ, ನೆಕ್ಸ್ಟ್ ಎಸ್ ಎಲ್ ಇಟ್ಟಾಗಿರೋದು ನೋಡೋದು. ಅಲ್ಲೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂತ. ಥ್ಯಾಂಕ್ ಯು. ಇನ್ನೊಂದು ನೋಡ್ಬಿಡೋಣ ಬೇಕಾದ್ರೆ. ಇನ್ನೊಂದು ಸಪ್ಲೈ ಝೋನ್ ಇದೆ. ಡಿಮ್ಯಾಂಡ್ ಝೋನ್ ಒಂದು ಡಿಮ್ಯಾಂಡ್ ಝೋನ್ ಇದೆ. ನೋಡ್ಬೋದು, ನಮ್ಗೆ ಟ್ರೆಂಡ್ ಡೌನ್ ಸೈಡ್ ನೋಡ್ಲಿಕ್ಕೆ ಸಿಗ್ತೈತೆ. ಹೌದಾ, ಡೌನ್ ಸೈಡ್ ಡೌನ್ ಟ್ರೆಂಡಿಗೆ ನೋಡ್ಲಿಕ್ಕೆ ಸಿಗ್ತೈತೆ. ನಮ್ಗೆ ಇಲ್ಲಿ ಯಾವುದೇ ರೀತಿ ಕನ್ಫರ್ಮೇಶನ್ ಬೇಕು ಅಂದ್ರೆ ನಾವು ಇಲ್ಲಿ ನೋಡ್ಬೋದು, ಮಾರ್ಕೆಟ್ ಸ್ಟ್ರಕ್ಚರ್ನ ಕ್ರಿಯೇಟ್ ಮಾಡಬೇಕು. ಮಾರ್ಕೆಟ್ ಸ್ಟ್ರಕ್ಚರ್ ಕ್ರಿಯೇಟ್ ಮಾಡಬೇಕಂದ್ರೆ ಎಐನ ಬ್ರೇಕ್ ಅಂಡ್ ಕ್ಲೋಸ್ ಹಾಕಿ, ಎಐನ ಬ್ರೇಕ್ ಅಂಡ್ ಕ್ಲೋಸ್ ಹಾಕಿ, ಎಐನ ಬ್ರೇಕ್ ಅಂಡ್ ಕ್ಲೋಸ್ ಆಗಿ ರೀಟ್ರೇಸ್ಮೆಂಟ್ ಬಂದು ಒಂದು ಸಪೋರ್ಟ್ ಕ್ರಿಯೇಟ್ ಆದ್ರೆ ದೆನ್ ಬೂಮ್ ವೈಸೈಡ್ಗೆ. ಓಕೆ, ಬಟ್ ಇಲ್ಲೇನಾಗಿದೆ, ಬ್ರೇಕ್ಔಟ್ ಬಂದಿದೆ, ಬಟ್ ಅದು ಬುಲ್ಲಿಶ್, ಸ್ಟ್ರಾಂಗ್ ಬುಲ್ಲಿಶ್ ಕ್ಯಾಂಡಲ್ ಅಲ್ಲ, ರಿಜೆಕ್ಟೆಡ್ ಕ್ಯಾಂಡಲ್. ದೆನ್ ರಿಟ್ರೇಸ್ಮೆಂಟ್ ಬಂದು ಯಾವುದೇ ರೀತಿ ಸಪೋರ್ಟ್ ಬರ್ಲಿಕ್ಕೂ ಕೂಡ ಇಲ್ಲಿ ಇಲ್ಲ ಡಿಮ್ಯಾಂಡ್ ಝೋನ್. ಓಕೆ, ಫುಲ್ ಫಾಲ್ ಆಗೋಗಿತ್ತು, ಅಂದ್ರೆ ಟ್ರೆಂಡ್ ಡೌನ್ ಅಲ್ಲೇ ಇದೆ. ಓಕೆ, ಮತ್ತೆ ಇನ್ನೇನು ಕ್ರಿಯೇಟ್ ಮಾಡಕ್ಕೆ ಹೋಗ್ತೀರಾ? ಎಸ್ ಎಲ್ ಇದು ತಪ್ಪು. ಮಾರ್ಕೆಟ್ ಸ್ಟ್ರಕ್ಚರ್ನ ರೀಡ್ ಮಾಡಿದ್ರೆ ಇದು ಎಸ್ ಎಲ್ ತಗೊಂತಿರ್ಲಿಲ್ಲ. ಓಕೆ,